बच्चों, सुबह हम हिंदी विषय का 16 पाठ संतुलित आहार के बारे में विटामिन और प्रोटीन हमारे शरीर के लिए अति आवश्यक है, इसके बारे में जानकारी दिया था। अब हम आगे जानेंगे। ಇನ್ನು ಬೆಳಗ್ಗೆ ನಾನು ಹೇಳಿದ್ದೆ ನಿಮಗೆ ಹಿಂದಿ ವಿಷಯದ 16ನೇ ಪಾಠದಲ್ಲಿ ವಿಟಮಿನ್ ಮತ್ತು ಪ್ರೋಟೀನ್ ಏನಕ್ಕೆ ನಮ್ಮ ದೇಹಕ್ಕೆ ಬೇಕು, ಯಾವ್ಯಾವ ಆಹಾರದಿಂದ ನಮಗೆ ವಿಟಮಿನ್ ಪ್ರೋಟೀನ್ ಸಿಗುತ್ತೆ, ನಮ್ಮ ದೇಹ ಸದೃಢವಾಗಿರೋದಕ್ಕೆ ಏನೇನೆಲ್ಲ ನಾವು ತಿನ್ನಬೇಕು ಪ್ರತಿನಿತ್ಯ ಅನ್ನೋದನ್ನು ಹೇಳಿದೆ. ಅದ್ರ ಮುಂದೆ ಇನ್ನು ಯಾವ ಆಹಾರಗಳು ನಮ್ಮ ದೇಹಕ್ಕೆ ಬೇಕು ಅನ್ನೋದನ್ನು ಇನ್ನು ಮುಂದೆ ಹೇಳ್ತಾ ಹೋಗ್ತೀನಿ. ಪಾಠ ನೋಡ್ಕೊಳ್ಳಿ. ರೋಹನ್ ಹೇಳ್ತಾನೆ, ಅವ್ರ ಫ್ಯಾಟ್ಸ್ ಅಂತಂದ್ರೆ ಏನು, ಕೊಬ್ಬು. ಮೊದಲು ಪಾಠ ಓದ್ಬಿಡ್ತೀನಿ, ಆಮೇಲೆ ಅರ್ಥ ಹೇಳ್ತೀನಿ ನೋಡ್ಕೊಳ್ಳಿ. ಅವ್ರ ಫ್ಯಾಟ್ಸ್ सरसों, मूंगफली, वनस्पति तेल, मक्खन, घी में चर्बी या फैट का अंश है, जिससे पाचन क्रिया सुधरती है. इंजन के लिए जैसे पेट्रोल है, उसी तरह मानव शरीर के लिए फैट्स और कार्बोहाइड्रेट्स है. सुगंधी पानी भी पीना चाहिए ना माँ? हाँ, पानी तो अति आवश्यक है, लेकिन एक साथ नहीं, 1-2 घंटे के अंतराल में थोड़ा थोड़ा पानी पीना चाहिए. रोहन, संतुलित भोजन से क्या मतलब है माँ? शरीर को स्वस्थ और सदृढ़ रखने के लिए सही मात्रा में प्रोटीन, विटामिन, खनिज, कार्बोहाइड्रेट और फैट्स युक्त आहार का सेवन करना ही संतुलित भोजन कहलाता है. सुगंधी, चलो रोहन और प्रीतम, मेरे पेट में तो चूहे दौड़ने लगे हैं, सारा खाना खाली कर देंगे. माँ, सारा नहीं, थोड़ा थोड़ा सब पदार्थ खा लो. सुगंधी, रोहन, माँ जल्दी परोसिए. माँ, चलिए, आपके पिताजी भी आ गए, सब मिलकर आराम से खाएंगे. ರೋಹನ್ ಹೇಳ್ತಾನೆ, ಅವ್ರ ಫ್ಯಾಟ್ಸ್ ಅಮ್ಮ, ನೀನು ವಿಟಮಿನ್ ಪ್ರೋಟೀನ್ ಎಲ್ಲ ತಿನ್ನಬೇಕು ಅಂತ ಹೇಳಿದೆ, ಹಾಗಾದ್ರೆ ನಮ್ಮ ದೇಹಕ್ಕೆ ಕೊಬ್ಬು ಬೇಡವಾ? ಅದಕ್ಕೆ ತಾಯಿ ಹೇಳ್ತಾಳೆ, ಸರ್ಸೋ, मूंगफली, वनस्पति तेल, मक्खन, घी में चर्बी या फैट का अंश है. सरसो ಅಂತಂದ್ರೆ ಏನಪ್ಪಾ ಅಂತಂದ್ರೆ ಸಾಸಿವೆ, ಮೂಂಗಫಲಿ ಅಂತಂದ್ರೆ ಕಡಲೆ ಬೀಜ, ವನಸ್ಪತಿ ತೇಲ್ ವನಸ್ಪತಿಯಿಂದ ತಯಾರು ಮಾಡಿದಂತಹ ಎಣ್ಣೆ, ಮಕ್ಕನ್ ತುಪ್ಪ, ಘೀ, मक्खन बेಣ್ಣೆ, घी, ತುಪ್ಪ में चर्बी या फैट का अंश है. ಇವುಗಳಲ್ಲೆಲ್ಲ ಚರ್ಬಿ ಅಂತಂದ್ರೆ ಕೊಬ್ಬು ಅಥವಾ ಫ್ಯಾಟ್ ಅಂತ ಕೂಡ ಕೊಬ್ಬು, ಇವೆಲ್ಲ ಅಂಶ ಇರುತ್ತೆ. ಜಿಸಸೆ ಅದರಿಂದ ಪಾಚನ ಕ್ರಿಯೆ ಸುಧಾರಿಸಿ ಹೇ, ಜೀರ್ಣಕ್ರಿಯೆ ಆಗುವಂತಹ ಚೆನ್ನಾಗಿ ನಾವು ತಿಂದಂಥ ಆಹಾರ ಎಲ್ಲವೂ ಕೂಡ ಜೀರ್ಣ ಆಗುತ್ತೆ. ಇಂಜನ್ ರೈಲ್ವೆ ಗಾಡಿಯ ಇಂಜನ್ ಇರುತ್ತಲ್ಲ, ಅದಕ್ಕೆ ಏನು ಬೇಕು, ಪೆಟ್ರೋಲ್ ಬೇಕಲ್ವಾ? ಜೈಸೆ ಪೆಟ್ರೋಲ್ ಹೈ, ಅದಕ್ಕೆ ಬೇಕಾಗಿರುವಂಥ ಪೆಟ್ರೋಲ್ ಹೇಗೆ ಬೇಕು, ಉಸಿ ತರ ಅದೇ ರೀತಿ ಮಾನವ ಶರೀರಕ್ಕೆ ನಮ್ಮ ಮಾನವ ಶರೀರ ಕೂಡ ಇಂಜಿನ್ ಹಾಗೆ, ಅದಕ್ಕೆ ಏನು ಬೇಕು, ಪೆಟ್ರೋಲ್ ಅಂತಂದ್ರೆ ಫ್ಯಾಟ್ಸ್ ಮತ್ತೆ ಕಾರ್ಬೋಹೈಡ್ರೇಟ್ಸ್ಗಳು ಬೇಕು ಅಂತ ತಾಯಿ ರೋಹನ್ಗೆ ಹೇಳ್ತಾಳೆ. ಆಗ ಸುಗಂಧಿ ಇರ್ತಾಳಲ್ಲ, ಅವಳು ಕೇಳ್ತಾಳೆ, ಪಾನಿ ಬಿ ಪೀನಾ ಚಾಹಿಯೇನಮ್ಮ? ಹಾಗಾದ್ರೆ ನೀರು ಕುಡಿಬೇಕಲ್ವೇನಮ್ಮ? ಅದಕ್ಕೆ ತಾಯಿ ಹೇಳ್ತಾಳೆ, ಪಾನಿದ್ದು ಅತಿ ಅವಶ್ಯಕ, ನಮ್ಮ ದೇಹಕ್ಕೆ ನೀರು ಅತಿ ಅವಶ್ಯಕವಾಗಿ ಬೇಕು. ಲೇಕಿನ್ ಆದರೆ ಏಕ್ ಸಾತ್ ನಹಿ, ಒಂದೇ ಊಟ ತಕ್ಷಣವೇ ನೀರು ಕುಡಿಯೋದಲ್ಲ, 1-2 ಗಂಟೆಗೆ ಅಂತರಾಲ में 1-2 ಗಂಟೆಗಳ ಅಂತರದಲ್ಲಿ ಥೋಡಾ ಥೋಡಾ ಪಾನಿ ಪೀನಾ ಚಾಹಿಯೇ, ಸ್ವಲ್ಪ ಸ್ವಲ್ಪ ನೀರನ್ನ ಕುಡಿಬೇಕು ಅಂತ ಹೇಳಿ ತಾಯಿ ಹೇಳ್ತಾಳೆ. ಅದಕ್ಕೆ ರೋಹನ್ ಏನಂತ ಹೇಳಿದ, ಮತ್ತೆ ಸಂತುಲಿತ ಭೋಜನ से क्या मतलब, ಸಂತುಲಿತ ಅಂದ್ರೆ ಸಮತೋಲಿತ ಆಹಾರ ಅಂತಂದ್ರೆ ನಮ್ಮ
ಯಾಕೆ ನಾವು ಅವ್ನು ತಗೋಬೇಕು ಅಂತ ಹೇಳಿದಾಗ ತಾಯಿ ಹೇಳ್ತಾಳೆ, ಶರೀರಕ್ಕೂ ಸ್ವಸ್ಥ ಸದೃಢ ರಖನೆ के लिए ಶರೀರವನ್ನು ನಾವು ಆರೋಗ್ಯವಾಗಿರಿಸಬೇಕು, ಸದೃಢವನ್ನಾಗಿ ಮಾಡಬೇಕು. ಅದಕ್ಕೋಸ್ಕರನೇ ಸಹಿ ಮಾತ್ರ ಎಷ್ಟು ದೇಹಕ್ಕೆ ಬೇಕೋ ಅಷ್ಟು ಪ್ರೋಟೀನ್ ತಗೋಬೇಕು, ವಿಟಮಿನ್ ಇರುವಂಥ ಆಹಾರ ಸೇವಿಸಬೇಕು, ಖನಿಜ ಲವಣಗಳಿರುವಂಥ ಆಹಾರವನ್ನು ಸೇವಿಸಬೇಕು, ಕಾರ್ಬೋಹೈಡ್ರೇಟ್ ಮತ್ತು ಫ್ಯಾಟ್ಸ್ ಇರುವಂಥ ಆಹಾರಗಳನ್ನು, ಕೊಬ್ಬಿರುವಂಥ ಆಹಾರಗಳನ್ನು ಸೇವನೆ ಮಾಡೋದೇ ಸಮತೋಲಿತ ಆಹಾರ ಅಂತ ಹೇಳ್ತಾಳೆ. ಆಗ ಸುಗಂಧ್ ಹೇಳ್ತಾರೆ, ಚಲೋ ರೋಹನ್ और प्रीतम ನಡೀರಿ, ಚಲೋ ರೋಹನ್ ಮತ್ತೆ ಪ್ರೀತಮ್ ಬೇರೆ ಪೇಟ್ में तो चूहे दौड़ने लगे हैं, ನಮ್ಮ ಹೊಟ್ಟೆನಲ್ಲಿ ಇಲಿಗಳು ಓಡಾಡ್ತಾ ಇದ್ದಾವೆ, ಸಾರಾ ಖಾನ ಖಾಲಿ ಕರ್ದೇನೆ, ಇಡೀ ಆಹಾರವನ್ನೇ ಖಾಲಿ ಮಾಡ್ತೀನಿ, ನಡೀರಿ ಅಂತಂದ ತಾಯಿ ಹೇಳ್ತಾಳೆ. ಸಾರಾ ನಹಿ, ಎಲ್ಲ ಆಹಾರ ಅಲ್ಲ, ಥೋಡಾ ಥೋಡಾ सब ಪದಾರ್ಥ ಖಾಲೋ, ಸ್ವಲ್ಪ ಎಲ್ಲ ಆಹಾರವನ್ನ ತಿನ್ನಿ ಅಂತ ಹೇಳಿ ತಾಯಿ ಹೇಳ್ತಾಳೆ. ಆಗ ಸುಗಂಧಿ ರಮ್ಮ, ಜಲ್ದಿ ಕರೋಸಿ ಅಮ್ಮ, ಬೇಗ ಬಡಿಸಮ್ಮ, ಹೊಟ್ಟೆ ಹಸಿತಾ ಇದೆ ಅಂತಾರೆ. ಆಗ ತಾಯಿ ಹೇಳ್ತಾಳೆ, ಚಲಿಯೇ ನಡೀರಿ, ಆಕೆ ಪಿತಾಜಿ ಬಿ ಆಗೇ, ನಿಮ್ಮ ತಂದೆ ಕೂಡ ಬಂದರು, ಸರ್ ಮಿಕ್ಕರ್ ಆರಾಮ್ಸಿ ಖಾಯಂಗೆ, ಎಲ್ಲರೂ ಕುತ್ಕೊಂಡು ಆರಾಮವಾಗಿ ಊಟ ಮಾಡೋಣ, ನಡೀರಿ ಅಂತ ಹೇಳಿ ತಾಯಿ ಹೇಳ್ತಾಳೆ. ಈಗ ನಿಮಗೂ ಕೂಡ ಪಾಠ ಚೆನ್ನಾಗಿ ಅರ್ಥ ಆಗಿದೆ ಅಂತ ಅನ್ಕೊತೀನಿ. ಈಗ ಒಬ್ಬೊಬ್ಬರಾಗಿ ನಿಮ್ಗೇನಾದರೂ ಇದರಲ್ಲಿ ಡೌಟ್ ಇದ್ದರೆ ಪ್ರಶ್ನೆ ಕೇಳಿ, ಆಮೇಲೆ ಪಾಠವನ್ನು ನೀಟಾಗಿ ಪಾಠ ಓದಿ. ಆಯ್ತಾ ಮಕ್ಕಳ?